ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ವಸಿಷ್ಠ ಸಿಂಹ ಹಾಗೂ ಖ್ಯಾತ ನಟಿ ಹರಿಪ್ರಿಯಾ ದಂಪತಿ ತಮ್ಮ ಪುಟ್ಟ ಮಗುವಿನೊಂದಿಗೆ ಶನಿವಾರ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನ ಪಡೆದರು. ತಾರಾ ದಂಪತಿಯ ಆಗಮನ ಮಠಕ್ಕೆ ಭೇಟಿ ನೀಡಿದ್ದ ಭಕ್ತರಲ್ಲಿ ವಿಶೇಷ ಕುತೂಹಲ ಮೂಡಿಸಿತು. ಬೆಳಿಗ್ಗೆ ಮಠಕ್ಕೆ ಆಗಮಿಸಿದ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ದಂಪತಿ ಮೊದಲು ಮಠದ ಸಂಪ್ರದಾಯದಂತೆ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ದೇವರ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕುಟುಂಬದ ಸುಖ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಬೇಡಿಕೊಂಡರು. ದರ್ಶನದ ಬಳಿಕ ಪರ್ಯಾಯ ಶಿರೂರು ಮಠದ ವೇದವರ್ಧನ ಶ್ರೀಗಳನ್ನು ಭೇಟಿಯಾದ ತಾರಾ ದಂಪತಿ ಆಶೀರ್ವಾದ ಪಡೆದರು. ಈ ವೇಳೆ ಶ್ರೀಗಳು ದಂಪತಿ ಹಾಗೂ ಅವರ ಮಗುವಿಗೆ ಶುಭ ಹಾರೈಕೆ ಸಲ್ಲಿಸಿ ಪ್ರಸಾದ ವಿತರಿಸಿದರು. ಮಠದ ಆಧ್ಯಾತ್ಮಿಕ ಪರಂಪರೆ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ಅವರು ಕೆಲಕಾಲ ಮಠದ ವಾತಾವರಣದಲ್ಲಿ ಕಾಲ ಕಳೆದರು. ನಂತರ ಶ್ರೀಕೃಷ್ಣ ಮಠದ ಭೋಜನಗೃಹಕ್ಕೆ ತೆರಳಿದ ದಂಪತಿ ಇತರ ಭಕ್ತರೊಂದಿಗೆ ನೆಲದ ಮೇಲೆ ಕುಳಿತು ಶ್ರೀಕೃಷ್ಣ ದೇವರ ಅನ್ನಪ್ರಸಾದ ಸ್ವೀಕರಿಸಿದರು. ಯಾವುದೇ ವಿಶೇಷ ಸೌಲಭ್ಯಗಳನ್ನು ಬಯಸದೆ ಸಾಮಾನ್ಯ ಭಕ್ತರಂತೆ ಅನ್ನಪ್ರಸಾದ ಸೇವಿಸಿದ ಅವರ ಸರಳತೆ ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. ಮಠದಲ್ಲಿ ತಾರಾ ದಂಪತಿಯನ್ನು ಕಂಡ ಭಕ್ತರು ಹಾಗೂ ಅಭಿಮಾನಿಗಳು ಅವರೊಂದಿಗೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಮುಂದಾದರು. ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಸಹ ಅಭಿಮಾನಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಅವರ ಶುಭಾಶಯಗಳನ್ನು ಸ್ವೀಕರಿಸಿದರು. ಇತ್ತೀಚೆಗೆ ಕುಟುಂಬ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಿರುವ ಈ ದಂಪತಿ ತಮ್ಮ ಮಗುವಿನೊಂದಿಗೆ ಮೊದಲ ಬಾರಿಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿರುವುದು ವಿಶೇಷ ಗಮನ ಸೆಳೆಯಿತು. ಮಠದ ಶಾಂತ ಭಕ್ತಿಮಯ ವಾತಾವರಣದಲ್ಲಿ ಕೆಲಕಾಲ ಕಳೆದು ದೇವರ ದರ್ಶನ ಪಡೆದ ತಾರಾ ದಂಪತಿ ಬಳಿಕ ತಮ್ಮ ಮುಂದಿನ ಕಾರ್ಯಕ್ರಮಗಳಿಗಾಗಿ ಪ್ರಯಾಣ ಬೆಳೆಸಿದರು. ನಮಸ್ಕಾರ, ನಾನು ನಿಮ್ಮ ವಸಿಷ್ಠ ಸಿಂಹ. ನಾನು ನಿಮ್ಮ ಹರಿಪ್ರಿಯಾ. ಇವತ್ತು ಅಂದರೆ ಬಹಳ ಗ್ಯಾಪ್ನ ನಂತರ, ಅಂದರೆ ಹತ್ತತ್ರ 1-1.5 ವರ್ಷದ ನಂತರ ಮತ್ತೆ ಉಡುಪಿ ಮಠಕ್ಕೆ ಬರುವಂಥದ್ದಾಯಿತು. ಬಂದು ಶ್ರೀಕೃಷ್ಣನ ದರ್ಶನ, ಹಾಗೆ ಮುಖ್ಯ ಪ್ರಾಣದೇವರ ದರ್ಶನ ಆ್ಯಂಡ್ ಜೊತೆಗೆ ನಮ್ಮದು ಒಂದು ಹರಕೆ. ಅಂದರೆ ಇದಕ್ಕೆ ಮುಂಚೆ ಸಹ ನಾವು ಕಳೆದ 1.5 ವರ್ಷದ ಹಿಂದೆ ಬಂದು ನಮ್ಮ ಮಗು ಹುಟ್ಟೋದಕ್ಕೆ ಮುಂಚೆ ಬಂದು ಒಂದು ಹರಕೆ ಮಾಡ್ಕೊಂಡಿದ್ವಿ, ನೆಲಭೋಜನದ ಹರಕೆ. ಸೊ ಆ ಹರಕೆ ಆವಾಗ ಮಾಡಿದ್ದು, ಮತ್ತು ಮಗು ಹುಟ್ಟಿದ ನಂತರ ಬರ್ತೀವಿ ಅಂದ್ಕೊಂಡಿದ್ವಿ. ಆ್ಯಂಡ್ ಕಾಲ ಇವತ್ತು ಕೂಡ ಬಂತು. ಇವತ್ತು ಬಂದು ನಮ್ಮ ನೆಲಭೋಜನದ ಹರಕೆಯನ್ನು ಈಡೇರಿಸಿದ್ದೀವಿ. ಆ್ಯಂಡ್ ದೇವರ ಅನುಗ್ರಹ, ದೇವರ ದರ್ಶನ ನಮಗೆ ದಕ್ಕಿತ್ತು ಅಂತ ನಮ್ಮ ನಂಬಿಕೆ. ಆ್ಯಂಡ್ ಏನಂದರೆ ಪ್ರತಿಯೊಂದು ಯಾವುದೇ ಆಚಾರ, ಯಾವುದೇ ಒಂದು ವಾಡಿಕೆ ಅಥವಾ ಪದ್ಧತಿ ಹುಟ್ಟಿರೋದು ಒಂದು ಗಟ್ಟಿ ಹಿನ್ನೆಲೆಯ ಆಧಾರದಲ್ಲಿ ಹುಟ್ಟಿರುತ್ತದೆ. ಆ್ಯಂಡ್ ಇದಕ್ಕೆ ಹಲವಾರು ನೂರಾರು ಸಾವಿರಾರು ವರ್ಷಗಳ ಪ್ರತೀತಿಯನ್ನು ನಾವು ಮನಗೊಂಡು ಅದನ್ನು ಪಾಲಿಸ್ತಕ್ಕಂಥ ವಿಚಾರಗಳು ನಡ್ಕೊಂಡ್ಬಂದಿರ್ತಾರೆ, ವಿಚಾರಧಾರಿಯಾಗೇ ಬಂದಿರ್ತವೆ. ಸೊ ಅದು ನಮ್ಮ ಸಂಸ್ಕೃತಿಯ ನೆಲೆಗಟ್ಟಲ್ಲಿರುತ್ತೆ. ಈ ಒಂದು ನಂಬಿಕೆಯನ್ನು ಈ ಒಂದು ರೀತಿಯಲ್ಲಿ ಇಂಥ ವಿಶೇಷವಾದ ಅತ್ಯಮೂಲ್ಯವಾದ ಜಾಗದಲ್ಲಿ ಆಚರಿಸಿದ್ದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಆ್ಯಂಡ್ ಹಾಗೆ ನಮ್ಮ ಶಿರೂರು ಮಠದ ಪರ್ಯಾಯ ನಡೀತಾ ಇದೆ. ಆ್ಯಂಡ್ ವೇದವರ್ಧನ ಶ್ರೀಗಳ ದರ್ಶನ ಕೂಡ ಆಯಿತು, ಅವರ ಆಶೀರ್ವಾದ ಪಡಲಾಯಿತು. ಬಹಳ ಅಂದರೆ ಕೃತಜ್ಞತೆಗಳನ್ನ ಬಿಟ್ಟು ಬೇರೇನು ಹೇಳೋಕ್ಕಾಗಲ್ಲ. ದೇವರಿಗಾಗಲಿ, ಗುರುಗಳಿಗಾಗಲಿ, ಆ್ಯಂಡ್ ನಮ್ಮನ್ನು ಇಷ್ಟು ಸ್ವಚ್ಛಂದವಾಗಿ ನಡೆಸ್ಕೊಂಡಂಥ ಈ ಒಂದು ಟೋಟಲ್ ಮ್ಯಾನೇಜ್ಮೆಂಟ್ಗಾಗಲಿ ಬಹಳ ಋಣಿ ಹಾಗೂ ಆಭಾರಿ ನಾವುಗಳು. ತುಂಬಾ ಖುಷಿ ಆಗುತ್ತೆ. ಪ್ರತಿ ಸಲ ತುಂಬ ವರ್ಷಗಳಿಂದ ಬರ್ತಿದ್ದೀನಿ ನಾನು ಕೃಷ್ಣ ಮಠಕ್ಕೆ. ಬಂದಾಗ ಎಲ್ಲನೂ ನೆಮ್ಮದಿ ಸಿಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮದುವೆ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಬಂದಿದ್ವಿ. ಮೊದಲನೇ ಸರಿ ನಮ್ಮ ಮಗನ ಕರ್ಕೊಂಬಂದಿದ್ದೀವಿ. ಕೃಷ್ಣನಿಗೆ ನಮ್ಮ ಮಗನ ತೋರಿಸಿದ್ವಿ. ಆ್ಯಂಡ್ ಕೃಷ್ಣನ ನಮ್ಮ ಮಗನೂ ನೋಡಿ ಕೈ ಮುಗ್ದ. ತುಂಬಾ ಖುಷಿ ಆಯಿತು. ಆ್ಯಂಡ್ ಗುರುಗಳ ಆಶೀರ್ವಾದ ಕೂಡ ನಮ್ಮ 3 ಜನಕ್ಕೂ ಸಿಕ್ತು. ಆ್ಯಂಡ್ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ನೆಲಭೋಜನ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೋತೀನಿ. ಒಂದು ಅಂದರೆ ಇದನ್ನು ನೋಡಿ